ಉಪೇಂದ್ರ ಸಿನಿಮಾದಲ್ಲಿ ನಾನು ಕ್ಯಾರೆಕ್ಟರ್ ತುಂಬಾನೇ ಏನೋ ವಿಚಿತ್ರ ಸ್ಟೈಲಲ್ಲೆಲ್ಲ ತೋರಿಸಿದ್ರಿ, ಬಟ್ ನೀನು ಆಗಿ ಬಂದಾಗ ಉಪ್ಪಿಟ್ಟು ಸಿನಿಮಾಲಿ ವೈಟ್ ಅಂಡ್ ವೈಟ್ ಪಂಚೆಲಿ ಅಯ್ಯೋ ಹುಡುಗಿರೆಲ್ಲ ಫ್ಲಾಟ್ ಔಟು, ಸೊ ಆ ಒಂದು ರೀತಿಲಿ ಬಂದ್ರಿ. ಸೊ ಹೆಂಗಿದು ಟ್ರಾನ್ಸಿಷನ್? ನಾನು ಹೋಗಿ ನೀನು ಆದಾಗ ತುಂಬಾನೇ ಅದು ಹೇಳ್ತಾರಲ್ಲ ಆ ಶಾಂತ ಕಳೆ ಇತ್ತು ನಿಮ್ಮ ಮುಖದಲ್ಲಿ ಆ ವೈಟ್ ಅಂಡ್ ವೈಟ್ ಅಲ್ಲಿ. ಸೊ ಹೇಗೆ ಸಾಧ್ಯ ಸರ್? ಐ ಆಮ್ ವೆರಿ ಶೋರ್ ಓನ್ಲಿ ಯು ಕ್ಯಾನ್ ಥಿಂಕ್ ಆಲ್ ದಿಸ್. ಇಲ್ಲ ಅದು ಆ ನೀನು ಕ್ಯಾರೆಕ್ಟರ್ ಪವರ್ ಅದು ಆ್ಯಕ್ಚುಲಿ. ನೋಡಿ, ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲರಿಗೂ ಒಂದು ಭಯ ಇತ್ತು, ಎಲ್ಲರಿಗೂ ನಮ್ಮ ಜೊತೆಲಿರೋರಿಗೆ. ಒಂದು ಉಪೇಂದ್ರ 2 ಅಲ್ವಾ ಇದು, ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದೇನಿದು ಸಾಫ್ಟ್ ಆಗ್ಬಿಡಲ್ವಾ ಈ ಪಂಚೆದು ಅದು ಇದು ಅಂತ. ನನಗೆ ಒಬ್ಬರು ಭಾಳ ಚೆನ್ನಾಗಿ ಹೇಳಿದ್ರು, ನಟೇಶ್ ಅಂತಿದ್ದಾರೆ, ನಿಮಗೆ ಗೊತ್ತಿಲ್ಲ ನೋಡಿ, ಇದೇ ಜಾಸ್ತಿ ವರ್ಕೌಟ್ ಆಗೋದು, ಇದೇ ಮೋರ್ ಪವರ್ಫುಲ್ ದೆನ್ ನಾನು ಅಂತ. ಹೆಂಗೆ ಹೇಳ್ತೀರಾ ನೀವು ಅಂದರೆ, ಬೇಡ ಅನ್ನೋನೇ ಪವರ್ಫುಲ್, ಬೇಕು ಅನ್ನೋದು ಪವರ್ಫುಲ್ ಅಲ್ಲ ಅದು ಅಂತ. ನೀವು ಬೇಡ ಅನ್ನೋನ ಬಗ್ಗಿಸ್ಬಿಡಿ ನೋಡೋಣ. ನಿಮ್ಗೆ ಆಸೆನೇ ಇಲ್ಲ, ನಾನು ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಆಸೆ ಇದ್ದರೆ ನಾನು ಬೇಕಾದ್ರೆ ನೆಲ ಒರೆಸಿಸ್ಬಿಡ್ತೀನಿ, ನಿಮ್ಮ ಕೈಲಿ ಏನು ಬೇಕಾದ್ರೆ ಕೆಲಸ ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೆ ಆಸೆ ಅನ್ನೋದು ಇರೋದ್ರಿಂದ ಅವ್ನಿಗೆ ಏನೂ ಬೇಕಾಗಿಲ್ಲಲ್ಲ, ಅವ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವನು. ಅದಕ್ಕೆ ಆ ಕ್ಯಾರೆಕ್ಟರ್ ಅಷ್ಟು ಸ್ಟ್ರಾಂಗ್ ಆಗಿ, ಅಷ್ಟು ಪವರ್ಫುಲ್ಲಾಗಿ. ಆಮೇಲೆ ಪಿಕ್ಚರ್ ನೋಡಿದ್ರೆ ಅದು ಇನ್ನೊಂದು ಸ್ವಲ್ಪ ಬಂದಿದ್ರೆ ಸೆಕೆಂಡ್ ಹಾಫ್ ಚೆನ್ನಾಗಿರೋದು. ಇನ್ನೊಂದು ಚೂರು ಇನ್ನೊಂದಷ್ಟು 4 ನಂಗೆ ತುಂಬಾ ಇಷ್ಟ ಆಯ್ತು. 4 ಸೀನ್ ಇನ್ನೊಂದು ಬರ್ಬೇಕಾಗಿತ್ತಲ್ಲ ಅಂದ್ರು. ಅದೇ ನೋಡಿ ಆಕ್ಚುಲಿ ಅದರಲ್ಲಿರೋ ಪವರ್ ಅದು. ಫ್ಯಾಂಟಾಸ್ಟಿಕ್. ಅಂಡ್ ಜನಗಳ ರಿಯಾಕ್ಷನ್ ಎಲ್ಲ ನಾವು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಬಟ್ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಬೇಕು, ಸಿನಿಮಾ ನೋಡಾದ್ಮೇಲೆ ಪ್ರಿಯಾಂಕಾ ಉಪೇಂದ್ರ ಅವರೊಂದು ರಿಯಾಕ್ಷನ್ ಏನು, ಅವ್ರೇನು ಹೇಳಿ? ಇಲ್ಲ, ಅವ್ರು ಮುಂಚೆಯಿಂದನೇ ಅವ್ರಿಗೆ ವಿಭಿನ್ನವಾದ ಚಿತ್ರ ಅಂದರೆ ಭಾಳ ಇಷ್ಟ. ಅವ್ರು ಹೇಳ್ತಾರೆ, ನೀವು ನಾನು ಏನು ಕತೆ ಹೇಳಿದ್ರು ಕೂಡ ಅವ್ರು ರೆಗ್ಯುಲರ್ ಕತೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ಅವಳು ಮೋಸ್ಟ್ಲಿ ನಾನು ಲವ್ ಮಾಡಿದ್ದು ನನ್ನ ರೂಪ ಆಗಲಿ, ನಾನು ಇದನ್ನಾಗಿ ನೋಡಿಲ್ಲ, ನನ್ನ ಸಿನಿಮಾ ನೋಡಿ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಉಪೇಂದ್ರ ನೋಡಿದ್ಲು ಅವಳು. ಉಪೇಂದ್ರ ನೋಡ್ಬಿಟ್ಟು ಇವ್ರು ಅವಳು ಈ ಯಾರೋ ಟೊರಾಂಟಿನೋ ಯಾರೋ ಇದಾರಲ್ಲ ಒಬ್ಬ ಡೈರೆಕ್ಟ್ರು, ಅವಳು ಅಂದರೆ ಭಾಳ ಇಷ್ಟ ಅವಳಿಗೆ. ಸೊ ಆ ಥರ ವಿಚಿತ್ರ, ಇವ್ನು ಯಾರೋ ವಿಚಿತ್ರವಾಗಿ ಯೋಚನೆ ಮಾಡ್ತಾರೆ, ಅವಳಿಗೆ ಇಷ್ಟಪಟ್ಟಿರ್ಬೋದು. ಲೈಕ್ಸ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಕ್ಚುಲಿ. ನ್ಯೂ ಜನರೇಷನ್ ಫಿಲಮ್ ಬೇಕು ಅಂತ ಭಾಳ ಆಸೆ ಪಡ್ತಾ ಅವರು. ಪಾಪ ಅದಕ್ಕೆ ಹೇಳ್ತಾ ಇದ್ರು, ವ್ಯಾಲೆಂಟೈನ್ಸ್ ಡೇ ನನ್ನ ಜೊತೆ ಸೆಲೆಬ್ರೇಟು ಮಾಡಲ್ಲ ಅವರು, ನಾನೇ ವ್ಯಾಲೆಂಟೈನ್ಸ್ ಡೇ ಎಲ್ಲ ಪ್ಲಾನ್ ಮಾಡಬೇಕು, ಯಾಕಂದ್ರೆ ಉಪ್ಪಿಟ್ಟು ಸ್ಟೋರಿ ಬರೆಯೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಉಪೇಂದ್ರ ಅವರು ಅಂತ. ಸೊ ಆದರೂ ಈ ಮಧ್ಯೆ ಟೈಮ್ ಕೊಡ್ತೀರಲ್ಲ ಫ್ಯಾಮಿಲಿಗೆ? ಅಲ್ಲ, ನಾನು ಅದೇ ಹೇಳಿದ್ನಲ್ಲ, ನಾನು ಕಲ್ತಿರೋದೇ ಅದು ಈ ಸಿನಿಮಾ ಅದ್ರ ಮೇಲೆ ಅಂತ. ಈ ಸಿನಿಮಾ ಮಾಡ್ತಾ 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 ನಂಗೆ ತುಂಬ ಅನ್ಸೋಕ್ಕೆ ಶುರುವಾಯ್ತದು. ಹೌದಲ್ಲಯ್ಯ, ನಾವು ಎಷ್ಟೋ ವಿಷಯಗಳು ಕಳ್ಕೊಂಡ್ಬಿಡ್ತೀವಿ ಏನೇನೋ ಇಟ್ಕೊಂಡು ಅಂತ. ಆಮೇಲೆ ನಾನೇ ಹಿಂಗಾದರೆ ಇನ್ನು ಬೇರೆಯವರು ಹೆಂಗಿರ್ತಾರೆ, ಇವಾಗ ಹೊಸದಾಗಿ ಸಿನಿಮಾ ಮಾಡೋಕ್ಕೆ ಅಂತ ಬರ್ತಾರೆ. ನಾನು ನೋಡಿದ್ದೀನಿ ತುಂಬ ಫ್ರಸ್ಟ್ರೇಟ್ ಆಗಿ, ಏನೋ ಸಿನಿಮಾ ಎಲ್ಲೋ ಅವಕಾಶ ಸಿಗ್ತಿರಲ್ಲ, ಅದಕ್ಕೋಸ್ಕರ ಅವ್ರ ಲೈಫ್ನೇ ಇದು ಮಾಡ್ಕೊಂಡ್ಬಿಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ನಾನು ಏನೂ ಮಾಡೋಕ್ಕಾಗ್ತಿಲ್ಲ, ನನಗೆಲ್ಲೂ ಕೂಡ ಎನ್ಕರೇಜ್ಮೆಂಟ್ ಇಲ್ಲ. ಆಮೇಲೆ ಎಸ್ಪೆಷಲಿ ಈಗಿನ ಹೆಂಗಾಗಿದೆ ಅಂದರೆ ಎಲ್ಲವೂ ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ. ಏನಂದ್ರೆ ಸ್ಕೂಲಿಂದ ಸ್ಟಾರ್ಟ್ ಆಗೋದು ಅದು ಮಕ್ಕಳಲ್ಲಿ. ಮಕ್ಕಳಲ್ಲಿ ಒಂದು ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗುತ್ತೆ ಅನ್ಕೊಳ್ಳಿ. ಅಲ್ಲಿ ನೀನು ಫಸ್ಟ್ ಬಂದ್ಯಾ, ನೀ ಸೆಕೆಂಡ್ ಬಂದ್ಯಾ, ಆಮೇಲೆ ಮಾರ್ಕ್ಸ್ ಕಾರ್ಡಲ್ಲಿ ನೀನು ಫಸ್ಟಾ ಸೆಕೆಂಡಾ, ಅವ್ನು ಚೆನ್ನಾಗಿ ಓದಲಿಲ್ಲ ಅಂದ್ರೆ ಅವ್ನು ಯಾವುದಕ್ಕೂ ವೇಸ್ಟ್ ಅನ್ನೋ ಥರ ಮಾಡಿ ಕಂಪೇರ್ ಮಾಡೋದು. ಅವ್ನು ಎಷ್ಟು ಚೆನ್ನಾಗಿ ಓದ್ತಾ, ನೀನು ಓದಲ್ಲ ಅಂತ. ಪಾಪ ಅವನಲ್ಲಿ ಏನೋ ಗ್ರೇಟೆಸ್ಟ್ ಎನರ್ಜಿ ಇರ್ಬೋದು ಆ ಹುಡುಗನಲ್ಲಿ, ಅದು ನಮಗೆ ಗೊತ್ತಿಲ್ಲ, ಮೂರ್ಖರು ನಾವು. ಅವ್ನು ಓದಿದ್ರೆ ಮಾತ್ರ ಅವ್ನು ಬುದ್ಧಿವಂತ ಅನ್ನೋ ನಾವು ಮೈಂಡ್ ಸೆಟ್ಟಲ್ಲಿ ಅವನ್ನ ಇದು ಮಾಡಾಕ್ ಬಿಡ್ತೀವಿ ನಾವು. ಅವನಲ್ಲಿ ಆ ಗ್ರೇಟೆಸ್ಟ್ ಎನರ್ಜಿ ಇಲ್ಲದೆ ಹೋದ್ರು ಕೂಡ ಯಾರು ಏನೇ ಇದ್ರು ಏನೇ ಹೇಳಿದ್ರು ನೀನ್ ನನ್ನ ಮಗನೇ ಅಥವಾ ನನ್ನ ಮಗಳೇ ಅಂತ ಅಷ್ಟು ಒಂದು ತೋರ್ಸ್ಕೊಟ್ಬಿಟ್ರೆ ಎಷ್ಟೋ ಕಾನ್ಫಿಡೆನ್ಸ್. ಯಾಕೆ ಹೇಳಿ, ಇವಾಗ ಸೂಸೈಡ್ ಎಲ್ಲ ಮಾಡ್ಕೊಂತಾರೆ, ಎಕ್ಸಾಂಪಲ್ ಇದಾಗ್ಬಿಟ್ಟೆ ಅನ್ಬಿಟ್ಟು ಮನೆಗೆ ಹೋಗಿ ಹೇಳೋದಕ್ಕೆ ಭಯ ಪಡ್ಕೊಂಡು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂತಾರೆ. ಅಂದ್ರೆ ಹೆಂಗಿರ್ಬೇಕು ಅವ್ರ ಅಟ್ಮಾಸ್ಫಿಯರ್? ಸೀರಿಯಸ್ಲಿ ಇಲ್ಲ, ಎಲ್ಲ ಇವಾಗ 3 Idiots ಅಲ್ಲಿ ಪ್ರೆಷರ್ ಕುಕ್ಕರ್ ಅಂತ ಹೇಳಿದಾರಲ್ಲ, ಎಜುಕೇಶನ್ ಅನ್ನೋದು ಪ್ರೆಷರ್ ಕುಕ್ಕರ್ ತರ ಆಗೋಗ್ಬಿಟ್ಟಿದೆ. ಅಲ್ಲ, ಅದು ಎಂಜಾಯ್ ಮಾಡಿ ಕಲಿಯುವಂಥದ್ದು ಅಂತ. ಇವಾಗ ನಾವು ಇಷ್ಟೆಲ್ಲ ಓದಿದ್ದೀವಿ, ನಮ್ಗೆ ಓದಿ ಏನು ಹೆಲ್ಪ್ ಆಯಿತು? ನೀವೇ ಫ್ರ್ಯಾಂಕ್ ಆಗಿ ಹೇಳಿ. ನಾನು ಓದಿದ್ದೀನಿ, ಬಯಾಟ್ ಮಾಡೀನಿ, ಒಂದೇ ಒಂದಂದ್ರೆ ನನಗೆ ಮ್ಯಾಥಮೆಟಿಕ್ಸು ಟೇಬಲ್ಸ್ ಹೆಲ್ಪ್ ಆಯ್ತು ನೆನಪಿರೋದಷ್ಟೇ ಅಲ್ವಾ? ಬೇರೆದೆಲ್ಲ ಏನು ಹೆಲ್ಪ್ ಆಯ್ತು? ಯಾಕಂದ್ರೆ ನಾವು ಅದನ್ನ ಎಂಜಾಯ್ ಮಾಡಿ ಓದಿದ್ರೋದು ಮಾತ್ರ ನಮ್ಮ ತಲೆಯಲ್ಲಿದೆ ಇವತ್ತಿಗೂ ಕೂಡ. ಇವಾಗ ನೋಡಿ, ನಮಗೆ ಬಾಟನಿ, ಯಾವುದೋ ಒಂದು ಪ್ಲಾಂಟ್ಸು, ಅದ್ರ ಬೇರು, ಅದೆಲ್ಲ ನಮ್ಗೆ ಯಾಕಂದ್ರೆ ನೋಡಿದೀವಿ. ಕಪ್ಪೆನ ಕುಯ್ದು ಅದ್ರೊಳಗೆ ಇರೋದೆಲ್ಲ ನೋಡಿದಾಗ ಅದು ನಮ್ಮ ತಲೆಯಲ್ಲಿ ಇರುತ್ತೆ, ಯಾಕಂದ್ರೆ ನಾವು ಪ್ರಾಕ್ಟಿಕಲ್ ನೋಡಿದೀವಿ. ಬರೀ ಪುಸ್ತಕ ಓದಿರೋದು ನಮ್ಗೇನು ತಲೆಯಲ್ಲೇ ಇಲ್ಲ. ಸೊ ಆ ಥರ ಪ್ರತಿಯೊಂದು ಆ ಒಂದು ಇದಾಗಬೇಕು ಅಂತಷ್ಟೇ. ಸೊ ಮಕ್ಕಳ ವಿಷಯ ಬಂದ ತಕ್ಷಣ ಸರ್, ನಿಮ್ಮ ಮಕ್ಕಳಲ್ಲಿ ಯಾರಿಗೆ ನಿಮ್ಮ ಒಂದು ಯೋಚನೆ ಶಕ್ತಿ ಅಥವಾ ನಿಮ್ಮ ಒಂದು ಬುದ್ಧಿವಂತಿಕೆ ಇದೆ? ಅದು ನಿಜ ಹೇಳ್ಬೇಕು ಇಲ್ಲ, ನಿಜ ಹೇಳ್ಬೇಕು ಅಂದ್ರೆ ನಾನೇನು ಇಲ್ಲಿ ಎಲ್ಲರ ಮುಂದೆ ಹೇಳ್ತಿದ್ದೀನಿ ಅಂತಲ್ಲ, ನಮ್ಗಿಂತ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಇದ್ದಾರೆ. ಅವರು ಪಿಕ್ಚರ್ಗಳು ಡೈರೆಕ್ಟ್ ಮಾಡ್ತಾರೆ, ನೋಡ್ಬೇಕು ನೀವು. ಆಯುಷ್ ಚಿನ್ನಿ ಇಬ್ರು ಸೇರ್ಕೊಂಡೆ ಸಿನಿಮಾಗಳು ಮಾಡಿದ್ದಾರೆ. ಅಂದ್ರೆ ಅವರೇ ಇಲ್ಲೆಲ್ಲ ಹುಡುಗನ್ನೆಲ್ಲ ಇಟ್ಕೊಂಡು ಅವರೇ ಒಂದು ಸ್ಟೋರಿ ಮಾಡ್ಕೊಂಡು ಅವರೇ ಶಾರ್ಟ್ ಎಲ್ಲ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ, ನಿಮ್ಗೆ ಅದು ನೋಡಿದ್ರೆ ನೀವೇ ಅಂತೀರಾ ಇದು ನಿಜಾನ ಸರ್, ನೀವು ಕೂತ್ಕೊಂಡು ಮಾಡಿಸಿದ್ದೀರಾ ಅಂತೀರಾ, ಅಷ್ಟು ಚೆನ್ನಾಗಿ. ಆಮೇಲೆ ಇವಾಗ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ ಆ್ಯಪ್ ಎಲ್ಲ
ಆ ಮೊಬೈಲ್ಗಳಲ್ಲಿ ಮೊಬೈಲಲ್ಲಿ ಒಂದು ಆ್ಯಪ್ ಬಂದಿದೆ ಇವಾಗ ಟ್ಯಾಬ್ ಅಲ್ಲಿ. ಅದೇನಂದ್ರೆ ಅದ್ಯಾವುದೋ ಅದು ಹೆಸರೇನೋ ಇದೆ, ಫಿಲಮ್ ಇದೋ ಅದೇನೋ ಇದೆ. ಅದ್ ಹೆಂಗಂದ್ರೆ ನೀವು ಶೂಟ್ ಮಾಡ್ತಾನೆ ಅದು ಬೇರೆ ಬೇರೆ ಕೊಡ್ತಾ ಇರತ್ತದು, ನೀವು ಎಡಿಟ್ ಮಾಡೋದ್ ಬೇಕಾಗಿಲ್ಲ. ಇವಾಗ ನೀವು ಮಾತಾಡ್ತಾ ಇದ್ರ, ನೀವು ಒಂದು ಹಾಡ್ ಡ್ಯಾನ್ಸ್ ಮಾಡ್ತಿದ್ದೀರ ಅನ್ಕೊಳ್ಳಿ, ಹಿಂಗ್ ಇಟ್ಕೊಂಡಿದ್ರೆ ಅಲ್ಲಿ ಆಪ್ಷನ್ಸ್ ಗಳು ಬರುತ್ತೆ ಕೆಳಗಡೆ. ನೀವು 3 ಕಾಣಿಸ್ಬೇಕಾ, ಹಿಂಗಂದ್ರೆ ಮೂರ್ ಶೂಟ್ ಮಾಡ್ತಾ ಇರೋದು, ನೀವು 3 ಕಾಣಿಸ್ತಾ ಇರ್ತೀರಾ. ಮೇಲ್ಗಡೆ ಫ್ಲವರ್ಸ್ ಬರ್ಬೇಕಾ, ಇನ್ನೊಂದಿದೆ ಹಿಂಗ್ ಫ್ಲವರ್ಸ್ ಬರ್ತಾ ಇರುತ್ತೆ. ಸ್ಪೀಡ್ ಆಗ್ಬೇಕಾ, ನೀವು ಸ್ಪೀಡ್ ಆಗ್ತಾ ಇರ್ತೀರಾ. ಸೊ ರೆಡಿಮೇಡ್ ಇದೆ, ಅವ್ರು ಎಡಿಟಿಂಗು ಮಾಡಬೇಡ, ಹಂಗೆ ಶೂಟ್ ಮಾಡಿ ಹಂಗೆ ತೋರಿಸ್ತಾರೆ ಸಾಕು. ಆ ಲೆವೆಲ್ ಸ್ಪೀಡ್ ಆಗೋಗ್ಬಿಟ್ಟಿದ್ದಾರೆ. ಜೂನಿಯರ್ ಉಪ್ಪೀಸ್ ಇನ್ ದ ಮೇಕಿಂಗ್. Even your